800 ವರ್ಷಗಳ ಇತಿಹಾಸ ಇರೋ ಅಂಬಾರಿ ಮೈಸೂರಿಗೆ ಬಂದಿದ್ ಹೇಗೆ ಅಂತ ನಿಮಗೆ ಗೊತ್ತಾ? ಇತಿಹಾಸದ ಪ್ರಕಾರ ಅಂಬಾರಿ ಮೊದಲು ಮಹಾರಾಷ್ಟ್ರದ ದೇವಗಿರಿಯಲ್ಲಿತ್ತು. ಈ ದೇವಗಿರಿ ಅರಸರು ಬಳ್ಳಾರಿಯಲ್ಲಿ ಆಳ್ತಿರ್ತಕ್ಕಂಥ ರಾಮದುರ್ಗ ಮುಮ್ಮಡಿ ಸಿಂಗನಾಯಕನಿಗೆ ಅಂಬಾರಿಯನ್ನ ಹಸ್ತಾಂತರ ಮಾಡಿದ್ರು. ಆಗ ಈ ಅಂಬಾರಿ ಕಂಪೀಲರಾಯನ ಮಗ ಗಂಡುಗಲಿ ಕುಮಾರರಾಮನ ಬಳಿ ಬರುತ್ತದೆ. ಇನ್ನೊಂದು ಕಡೆ ಉತ್ತರದಿಂದ ಮೊಹಮ್ಮದ್ ಬಿನ್ ತುಬ್ಲಕ್ ದಕ್ಷಿಣ ಭಾರತದ ಕಡೆ ತನ್ನ ಸಾಮ್ರಾಜ್ಯವನ್ನ ವಿಸ್ತೀರ್ಣ ಮಾಡ್ತಾ ಇರ್ತಾನೆ. ಆಗ ಈ ಗಂಡುಗಲಿ ಕುಮಾರರಾಮನ ಜೊತೆ ಹಕ್ಕಬುಕ್ಕರು ಸೇರಿ ದಿಲ್ಲಿ ಸುಲ್ತಾನರ ಮೇಲೆ ಯುದ್ಧ ಮಾಡ್ತಾರೆ. ಕೊನೆಗೆ ಆ ಯುದ್ಧವನ್ನ ಸೋಲ್ತಾರೆ. ಅದಕ್ಕೂ ಮುನ್ನ ಈ ಅಂಬಾರಿಯನ್ನ ಹಕ್ಕಬುಕ್ಕರು ಹಂಪಿ ಬಳಿ ಇದ್ದ ಹುತ್ತದಲ್ಲಿ ಬಚ್ಚಿಟ್ಟಿರ್ತಾರೆ. ದಿಲ್ಲಿಯಿಂದ ಬಂದ ಹಕ್ಕಬುಕ್ಕರು 1336ರಲ್ಲಿ ಹಕ್ಕರಾಯ ಮತ್ತು ಬುಕ್ಕರಾಯ ವಿಜಯನಗರ ಸ್ಥಾಪನೆ ಮಾಡುತ್ತಾರೆ. ಈ ಅಂಬಾರಿ ಆನೆಗೊಂದಿಯ ಮೂಲಕ ಹಂಪಿಗೆ ತಲುಪುತ್ತದೆ. ಮಹಾನವಮಿಯಂದು ಅಂಬಾರಿಯ ಮೆರವಣಿಗೆ ಆಗಿದ್ದು ವಿಜಯನಗರದಲ್ಲಿಯೇ. ಅಷ್ಟೇ ಅಲ್ಲದೆ ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ಅದ್ದೂರಿಯಾಗಿ ಸಂಭ್ರಮಿಸ್ತಾ ಇದ್ರು ಅಂತ ರಾಬರ್ಟ್ ಸಿವಿಲ್ ಅವರು ತಮ್ಮ ಪುಸ್ತಕದಲ್ಲಿ ಬರೆದಿದ್ದಾರೆ. ತಾಳಿಕೋಟೆ ಕದನದಲ್ಲಿ ವಿಜಯನಗರ ಪತನ ಆದ ನಂತರ ಅಂಬಾರಿಯನ್ನ ಆಂಧ್ರ ಪ್ರದೇಶದ ಪೆನ್ಗೊಂಡಾದಲ್ಲಿ ಪ್ರೊಟೆಕ್ಟ್ ಮಾಡಲಾಗುತ್ತದೆ. ನಂತರ ಅದನ್ನ ಕಾಪಾಡುವ ಜವಾಬ್ದಾರಿ ಮೈಸೂರು ರಾಜರ ಹೆಗಲೇ ಇರುತ್ತೆ. ಅಲ್ಲಿಂದ ಕೊನೆಗೆ ಅಂಬಾರಿ ಶ್ರೀರಂಗಪಟ್ಟಣ ತಲುಪುತ್ತದೆ. ಈ 800 ವರ್ಷಗಳ ಇತಿಹಾಸ ಇರೋ ಅಂಬಾರಿ 410 ವರ್ಷಗಳಿಂದ ಮೈಸೂರಿನಲ್ಲಿದೆ. ಈಗ ಕರ್ನಾಟಕ ಸರ್ಕಾರದ ರಕ್ಷಣೆಯಲ್ಲಿದ್ದು ನಾಡ ಹಬ್ಬ ದಸರಾ ದಿನ ರಾಜ್ಯ ಬೀದಿಯಲ್ಲಿ ಮೆರವಣಿಗೆ ಸಾಗುತ್ತದೆ. ಈ ರೀತಿ ಅಂಬಾರಿ ಮೈಸೂರಿಗೆ ಬಂತು. ಹಾಗೆ ಈ ಪೇಜ್ ಅನ್ನ ಫಾಲೋ ಮಾಡಿ ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದಗಳು.